ಅವ್ರು ಯಾರೋ ಇತ್ತೀಚೆಗೆ RSSನ ಸರಸಂಚಾಲಕರು ಜನರಲ್ ಸೆಕ್ರೆಟರಿ ಎಂಥದ್ದು ಸತೀಶ್ ಎಂಥದ್ದು ಹೆಸರು ಬರ್ತದೆ. ಅವ್ರು ಹೇಳ್ತಾರೆ ನಮ್ಮ ಆಚಾರ ವಿಚಾರಗಳು, ನಮ್ಮ ನಂಬಿಕೆಗಳು, ಮೌಢ್ಯಗಳು ಇವಕ್ಕೆಲ್ಲ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಅದರಿಂದ ಸಂವಿಧಾನ ಬದಲಾವಣೆ ಆಗಬೇಕು. ನಮ್ಮ ಸರಸಂಚಾಲಕರು ಹೇಳ್ತಾರೆ, ಬಿಹಾರ್ನಲ್ಲಿ ಒಮ್ಮೆ ಮೋಹನ್ ಭಾಗವತ್ ಅವರು ಮೀಸಲಾತಿ ತೆಗಿಬೇಕು ಅಂತ ಹೇಳ್ತಾರೆ. ಇಲ್ಲಿ ಅನಂತ್ ಕುಮಾರ್ ಹೆಗಡೆ ಕೇಂದ್ರದ ಮಂತ್ರಿ ಹೇಳ್ತಾರೆ, ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಕ್ಕೆ ಅಂತ. ವೈ ಡು ವಾಂಟ್ ಟು ಚೇಂಜ್ ದಿ ಕಾನ್ಸ್ಟಿಟ್ಯೂಷನ್ ಅಕಾರ್ಡಿಂಗ್ ಟು ದೆಮ್? This constitution provides equal opportunities to all sections of the society. They are against this. ಎಲ್ರಿಗೂ ಸಮಾನ ಅವಕಾಶಗಳಿರಬಾರ್ದು, ಅದಕ್ಕೆ ಮೀಸಲಾತಿ ವಿರೋಧ ಮಾಡೋದು, ಅದಕ್ಕೆ ಸಂವಿಧಾನ ಬದಲಾವಣೆ ಆಗಬೇಕು ಅಂತ ಹೇಳೋದು. ಇವತ್ತು ಹಾಗಾದ್ರೆ ಈ ಶಾ ಅನುಮತಿ ಇದ್ದೇನೆ, ನರೇಂದ್ರ ಮೋದಿ ಅವರ ಅನುಮತಿ ಇದ್ದೇನೆ, ಅನಂತ್ ಕುಮಾರ್ ಹೆಗಡೆ ಈ ತರ ಸ್ಟೇಟ್ಮೆಂಟ್ ಕೊಡಕ್ಕಾಗತ್ತೆ? ಬೀಯಿಂಗ್ ಎ ಮಿನಿಸ್ಟರ್ ಇನ್ ದಿ ಸೆಂಟ್ರಲ್ ಕ್ಯಾಬಿನೆಟ್, ಇಸ್ ಇಟ್ ಪಾಸಿಬಲ್? ಅವರ ಅನುಮತಿ ಇಲ್ಲೇನೆ ಇಂಥದೆಲ್ಲ ಸ್ಟೇಟ್ಮೆಂಟ್ ಕೊಡೋದು. RSSನವ್ರು ಏನ್ ಹೇಳ್ತಾರೆ ಅದನ್ನೇ ಇವರು ಹೇಳೋದು. ಸೊ ಅದರಿಂದ ಇವತ್ತು ಸಂವಿಧಾನದ ರಕ್ಷಣೆ ಅದಕ್ಕೆ ಎಲ್ರಿಗೂ ಆತಂಕ ಬಂದಿದೆ. ಇವತ್ತು ದಲಿತರಿಗೆ, ಹಿಂದುಳಿದವರಿಗೆ, ಮಹಿಳೆಯರಿಗೆ ಆತಂಕ ಬಂದಿದೆ. ಇವ್ರ ಕೈನಲ್ಲಿ ಸಂವಿಧಾನ ಸುರಕ್ಷಿತ ಇಲ್ಲ, ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ನಡ್ಕೊತಾ ಇದ್ದಾರೆ, ಸರ್ವಾಧಿಕಾರದ ಧೋರಣೆ ಇದೆ. ಇವರು ಎಲ್ಲ ಸಂವಿಧಾನಾತ್ಮಕ ಸಂಸ್ಥೆಗಳನ್ನು ದುರ್ಬಲಗೊಳಿಸ್ತಾ ಇದ್ದಾರೆ. ಇವುಗಳ ಜೊತೆಗೆ ಜನಗಳ ಸಮಸ್ಯೆಗಳ ಬಗ್ಗೆ ಎಲ್ಲೂ ಕೂಡ ಇವರು ಪರಿಹಾರವನ್ನು ಮಾಡಿಲ್ಲ, ಪರಿಹಾರ ಸೂಚಿಸ್ತಾ ಇಲ್ಲ. ಈಗ ಹೇಳ್ತಾರೆ ಬಹಳ ದೊಡ್ಡದಾಗಿ ನರೇಂದ್ರ ಮೋದಿ ಅವರು, ರೈತರಿಗೆ 6,000 ರೂಪಾಯಿ ವರ್ಷಕ್ಕೆ ಕೊಡ್ತೀವಿ, 2 ಹೆಕ್ಟೇರ್ ಜಮೀನಿಗಿಂತ ಕಡಿಮೆ ಇರೋರಿಗೆ 6,000 ಕೊಡ್ತೀವಿ. ಅದು ಈಗ 5 ವರ್ಷದಿಂದ ಯಾಕೆ ಮಾಡಲಿಲ್ಲ? ಸರ್ಕಾರದಲ್ಲಿ ಇಲ್ಲದೆ ಹೇಳೋರು ಬೇರೆ, ಪ್ರಣಾಳಿಕೆ ಮೂಲಕ. ಇವರು ಅಧಿಕಾರ 5 ವರ್ಷ ಮುಗಿಸಿದ ಮೇಲೆ ಕೊನೆಯಲ್ಲಿ ಹೇಳೋದು ಬೇರೆ, ಚುನಾವಣೆಗೆ ಹೋಗೋ ಸಂದರ್ಭದಲ್ಲಿ. ಇದು ರೈತರದು ಯಾಕೆ ನೀವು ಮೊದಲನೇ ವರ್ಷನೇ ಜ್ಞಾಪಕ ಆಗಲಿಲ್ಲ ನಿಮಗೆ? ಈಗ ಯಾಕೆ ಜ್ಞಾಪಕ ಆಗಿ ಈಗ ಯಾಕೆ ಮಾಡ್ತಾ ಇದ್ರಿ? ಚುನಾವಣೆಗೋಸ್ಕರ ಹೇಳಿದ್ರಿ. ಅದು ಎಷ್ಟು? 6,000 ರೂಪಾಯಿ 3 ಕಂತಿನಲ್ಲಿ ಕೊಡ್ತಾರಂತೆ ಒಂದು ಕುಟುಂಬಕ್ಕೆ 2 ಹೆಕ್ಟೇರ್ ಜಮೀನು ಇಂತ ಕಡಿಮೆ ಇರೋರಿಗೆ. ನಾನು ಚುನಾವಣಾ ಇದರಲ್ಲಿ ನಮ್ಮ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೆ 10,000 ರೂಪಾಯಿ 2 ಹೆಕ್ಟೇರ್ ಅವರಿಗೆ, ರೈತರಿಗೆ ಅವ್ರ ಅಕೌಂಟಿಗೆ 10,000 ರೂಪಾಯಿ ಹಾಕ್ಬೇಕು ಅಂತ ನಾನು ಘೋಷಣೆ ಮಾಡಿದ್ದೆ. ಈಗ ನಮ್ಮ ರಾಹುಲ್ ಗಾಂಧಿ ಅವರು ಹೇಳಿದಾರಲ್ಲ, 12,000 ರೂಪಾಯಿ ಪ್ರತಿಯೊಬ್ಬರಿಗೂ ಕೂಡ ಆದಾಯ ಇರಬೇಕು ಕನಿಷ್ಠ, ಬಡತನದ ರೇಖೆಯಲ್ಲಿ ಕೆಳಗಡೆ ಇರೋರ್ಗೂ ಕೂಡ ವರ್ಷಕ್ಕೆ 12,000 ರೂಪಾಯಿ ಅಲ್ಲ, ತಿಂಗಳಿಗೆ 12,000 ರೂಪಾಯಿ ಆದಾಯ ಇರಬೇಕು. ಅದಕ್ಕೋಸ್ಕರ ಯಾರಿಗೆ 12,000 ರೂಪಾಯಿಗಿಂತ ಕಡಿಮೆ ಇದೆ ಆದಾಯ, ಅವ್ರಿಗೆಲ್ಲ ನಾವು 72,000 ರೂಪಾಯಿವರೆಗೆ ಅವರಿಗೆ ಮಿನಿಮಮ್ ಇನ್ಕಮ್ ಗ್ಯಾರಂಟಿ ಸ್ಕೀಮ್ ಜಾರಿಗೆ ತಗೊಂಡ್ಬರ್ತೀವಿ. ಅದನ್ನೇ ನ್ಯಾಯ ಅಂತ ಹೇಳೋದು. ನ್ಯಾಯ ಹಿಂದಿನಲ್ಲಿ, ಕನ್ನಡದಲ್ಲಿ ನ್ಯಾಯ. ಅದ್ರ ಮೂಲಕ ಮಾಡ್ತೀವಿ ಅಂತಂದಾಗ ಇದು ಗಿಮಿಕ್ಸು. ನಿಮ್ದೇನು ಅಂತ ಹೇಳೋದು? ಗಿಮಿಕ್ಸ್. ಇದು ಎಲ್ಲಿಂದ ತಂದರೆ ದುಡ್ಡು? 3 ಲಕ್ಷ ಕೋಟಿ ಆಗ್ಬಿಡ್ತದೆ. ಈ ದೇಶದ ಬಜೆಟ್ more
ಮೋರ್ ದನ್ 25 lakhs. ಅದು ಪ್ರತಿ ವರ್ಷ ಬೆಳಗ್ಗೆ ಚಾಗತ್ಲೇ ಹೋಗ್ತದೆ. 25 ಕೋಟಿ ಬಡವರಿಗೆ ನಾವು ಒಂದೇ ವರ್ಷದಲ್ಲಿ ಕೊಡ್ತೀವಿ ಅಂತ ಹೇಳಿಲ್ಲ ರಾಹುಲ್ ಗಾಂಧಿ ಅವರು. 3.5 ಲಕ್ಷ ಕೋಟಿ ಕೊಡ್ತೀವಿ ಅಂತಂದ್ರೆ ಅದಕ್ಕೆ ನೀವು ವ್ಯಂಗ್ಯವಾಗಿ ಲಘುವಾಗಿ ಮಾತಾಡ್ತೀರಿ. ದಿ ವೆರಿ ಫ್ಯಾಕ್ಟ್ ದಟ್ ದೇ ಆರ್ ಅಪೋಸಿಂಗ್ ದಿಸ್ ಪ್ರೋಗ್ರಾಮ್, ದೇ ಆರ್ ಆಂಟಿ ಪೂರ್. ಅವ್ರು ಬಡವರು ಇರಕ್ಕೆ ಸಾಧ್ಯನೇ ಇಲ್ಲ, ಇದ್ದ ನಿದರ್ಶನನೂ ಇಲ್ಲ. ಅದು ವಾಜಪೇಯಿ ಅವ್ರ ಕಾಲ ಇರ್ಬೋದು, ಇವ್ರ 5 ವರ್ಷ ಇರ್ಬೋದು. ವಾಜಪೇಯಿ ಅವರು ಕೂಡ ಪಾಪ 5 ವರ್ಷ ಮುಗಿದ ಮೇಲೆ ಇಂಡಿಯಾ ಈ ಶೈನಿಂಗ್ ಅಂತದ್ದು, ಅದು ಎಲ್ಲಿ ಶೈನ್ ಆಯ್ತು ನನಗಂತೂ ಗೊತ್ತಿಲ್ಲ ಯಾವುದು. ಮತ್ತೆ ಶೈನ್ ಆದ್ಮೇಲೆ ಯಾಕೆ ಇನ್ನೂ ಇವೆಲ್ಲ ಯಾಕಪ್ಪ ಇದಾವೆ? ಇಂಡಿಯಾ ಈ ಶೈನಿಂಗ್, ಆ ಇಂಡಿಯಾ ಈ ಶೈನಿಂಗ್ ಹೋಗ್ಬಿಟ್ಟು ಆಮೇಲೆ ಏನಾಯ್ತು 2004ರಲ್ಲಿ ಅಂತ ಇತಿಹಾಸ ಹೇಳುತ್ತೆ. ಈ ನರೇಂದ್ರ ಮೋದಿ ಅವ್ರದ್ದು ಕೂಡ ಅದೇ ಕಥೆ ಆಗುತ್ತೆ. ಚೌಕಿದಾರ, ಯಾರಿಗೆ ಚೌಕಿದಾರ್ರಿ ಇವರು? ಅಚ್ಚೇದಿ ನಾಯಕ ಎಲ್ಲಪ್ಪ ಬಂತು. ಈಗ ನೋಡಿ, ಪೆಟ್ರೋಲ್ ಡೀಸೆಲ್ ಬೆಲೆ 2013ರಲ್ಲಿ ಒಂದು ಬ್ಯಾರಲ್ ಕಚ್ಚಾ ತೈಲ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ $108-110 ಇತ್ತು. ಏನ್ ಗೊತ್ತವ್ರೆ? $108-110. ಅದಾದ್ಮೇಲೆ ಎಷ್ಟಕ್ಕೆ ಬಂತು? $60-70 ಬಂತು. 65-45ಗೂ ಬಂದ್ಬಿಡ್ತು ಒಂದು ಟೈಮ್ನಲ್ಲಿ. ಪೆಟ್ರೋಲ್ ಬೆಲೆ ಅಕಾರ್ಡಿಂಗ್ ಟು ದಟ್ ಇಳಿಬೇಕಲ್ಲ. ವೈ ಇಟ್ ಹ್ಯಾಸ್ ನಾಟ್ ಬಿನ್ ರಿಡ್ಯೂಸ್ಡ್? ಆ ಇಳಿದಂತ ದೇಶಕ್ಕೆ ಉಳಿತಲ್ಲ ದುಡ್ಡು, ಆ ದುಡ್ಡನ್ನೆಲ್ಲ ಗ್ರಾಹಕರಿಗೆ ಕೊಡ್ಬೇಕಾಗಿತ್ತಲ್ಲ. ವಾಟ್ ಹ್ಯಾಪನ್ ಟು ಇಟ್? ಒಂದ್ ಕಡೆ ಡಾಲರ್ ಕ್ರೂಡ್ ಆಯಿಲ್ ಬೆಲೆನೂ ಕಡಿಮೆ ಆಯಿತು, ಪೆಟ್ರೋಲ್ ಬೆಲೆನೂ ಕೂಡ ಕಡಿಮೆ ಆಗಲಿಲ್ಲ, ಜಾಸ್ತಿನೇ ಆಯ್ತು. ಇವತ್ತು ಗ್ಯಾಸ್ ಬೆಲೆ ಎಷ್ಟು? ಒಂದು ಸಿಲಿಂಡರ್ ಗ್ಯಾಸ್ ಎಷ್ಟು? 900. ಮೊದಲು ಎಷ್ಟಿತ್ತಪ್ಪ? 400, 450. ಯಾಕೆ ಜಾಸ್ತಿ ಆಯ್ತಿಲ್ಲ? ಮತ್ತೆ ಅಚ್ಚೇ ದಿನ ಯಾರಿಗೆ ಬಂತು ಅಂದರೆ? ರೈತರಿಗೆ ಬರಲಿಲ್ಲ, ಬಡವರಿಗೆ ಬರಲಿಲ್ಲ, ಸಾಮಾನ್ಯ ಜನರಿಗೆ ಬರಲಿಲ್ಲ, ದಲಿತರಿಗೆ ಬರಲಿಲ್ಲ, ಯಾರು ಬಂತು? ಈಗ ನಾವು ಕರ್ನಾಟಕದಲ್ಲಿ ದಲಿತರಿಗೆ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ SCP, TSP ಹಣ ಖರ್ಚು ಮಾಡಬೇಕು ಅಂತ ಕಾನೂನು ಮಾಡಿದ್ದೀವಿ. ನಿಮ್ಗೆ ದಲಿತರ ಬಗ್ಗೆ ಕಳಕಳಿ ಇದ್ರೆ ನೀವ್ಯಾಕೆ ಮಾಡಬಾರ್ದು ದೇಶದಲ್ಲಿ ಕಾನೂನನ್ನ? ಅಭಿವೃದ್ಧಿ ಖರ್ಚು ಮಾಡ್ತಕ್ಕಂಥ ಹಣದಲ್ಲಿ ಕರ್ನಾಟಕದಲ್ಲಿ ನಾವು ಈಗ 24.1% ಖರ್ಚಾಗಬೇಕು ಅಂತ ವಿ ಹ್ಯಾವ್ ಬ್ರಾಟ್ ದಿ ಲೆಜಿಸ್ಲೇಷನ್. ಇಟ್ಸ್ ನಾಟ್ ಜಸ್ಟ್ ಎಕ್ಸಿಕ್ಯೂಟಿವ್ ಆರ್ಡರ್ಸ್. ಕಾನೂನು ಮಾಡಿದ್ದೀವಿ. ದಲಿತರಿಗೆ ಇಡೀ ದೇಶದಲ್ಲಿ ಅವ್ರಿಗೆ ಆರ್ಥಿಕವಾಗಿ ಶಕ್ತಿ ಕೊಡಬೇಕು ಅಂತಂದ್ರೆ ಅವ್ರಿಗೂ ಕೂಡ ಆರ್ಥಿಕ ಚಟುವಟಿಕೆಗಳಲ್ಲಿ ಅವ್ರನ್ನ ಭಾಗವಹಿಸಬೇಕು ಅಂತೇಳಿ, ಕೈಗಾರಿಕೆಗಳಲ್ಲಿ, ಕಾಂಟ್ರಾಕ್ಟ್ಗಳಲ್ಲಿ ಭಾಗವಹಿಸಬೇಕು ಅಂತೇಳಿ ಮೀಸಲಾತಿ ತಗೊಂಡ್ಬಂದಿದ್ದೀವಿ ಕಾನೂನು ಮೂಲಕ. 1 ಕೋಟಿವರೆಗೆ ಕಾಂಟ್ರಾಕ್ಟ್. ಇವತ್ತು ನೀರಾವರಿ ಇಲಾಖೆಯಲ್ಲಿ, PWD ಇಲಾಖೆಯಲ್ಲಿ, ಬೇರೆ ಬೇರೆ ಕಡೆ ದಲಿತರೆಲ್ಲ ಇವತ್ತು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅವ್ರ ಮುಖನೂ ಕಾಣಕ್ಕಾಯ್ತಿರ್ಲಿಲ್ಲ. ನಾವು ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಜಾತಿ ಹೋಗ್ಬೇಕು ಅಂದ್ರೆ ಸುಮ್ಮನೆ ಹೋಗ್ತದ? ಅಸಮಾನತೆ ಹೋಗ್ಬೇಕು ಸುಮ್ಮನೆ ಹೋಗ್ತದ? ಅನ್ಲೆಸ್ ಅವರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಕೊಡದೆ ಹೋದ್ರೆ ಮುಖ್ಯವಾಗಿ ನೀವು ಬರೋದೇ ಇಲ್ಲ. ಅವರು ಮುಖ್ಯವಾಗಿ ನೀವು ಬಂದ್ರೆ ಜಾತಿನೂ ಹೋಯ್ತದೆ, ಅಸಮಾನತೆನೂ ಹೋಗ್ತದೆ. ಈ ಬಗ್ಗೆ ಏನು ಮಾತಾಡಲ್ಲ, ಇದಕ್ಕೇನು ಕಾರ್ಯಕ್ರಮ ಅಂತ ಏನು ಹೇಳೋದಿಲ್ಲ. ಈಗಲೂ ಹೇಳಿಲ್ಲ, 5 ವರ್ಷದಲ್ಲೂ ಮಾಡಲಿಲ್ಲ. ಸೊ ದಿಸ್
These are the issues to be discussed in this election, not Pulwama. Not Ram Mandira. ರಾಮ ಮಂದಿರ ಕಟ್ತೀವಿ ಅದು ಬಿಟ್ಬಿಡಿ ಅಂತ ಕೇಳಿ ಜನ ಈಗ ಅದನ್ನ ಯಾರು ಸೀರಿಯಸ್ ತಗೊಳ್ಳೋದೇ ಇಲ್ಲ. ಅದನ್ನು ರಾಮ ಮಂದಿರ ಕಟ್ತೀವಿ 92ನೇ ಇಸ್ವಿಯಿಂದ ಇವತ್ತಿನವ್ರಿಗೆ ಕೇಳಿ ಸಾಕಾಗ್ಬಿಟ್ಟದೆ. ಅದು ಕೋರ್ಟ್ನಲ್ಲಿ ಏನು ತೀರ್ಮಾನ ಆಗುತ್ತೆ, ಕೋರ್ಟ್ ತೀರ್ಮಾನ ಆಗುತ್ತೆ, ನಡ್ಕೊಳ್ಳೋಣ. ವಿ ಆರ್ ನಾಟ್ ಅಗೇನ್ಸ್ಟ್ ಕನ್ಸ್ಟ್ರಕ್ಷನ್ ಆಫ್ ರಾಮ್ ಟೆಂಪಲ್. ಇವ್ರಿಗೆ ಎಷ್ಟು ಪ್ರಾಮಾಣಿಕತೆ ಇದೆ ಅನ್ನೋದು ಬಹಳ ಮುಖ್ಯ.